ಕರ್ನಾಟಕ ಪ್ರೈಮ್ ಟೈಮ್ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಮೇಲೆ ವಿರಾಜಮಾನರಾದ ಮೇಲೆ ಡಿಕೆಶಿ ಕನಸಿನ ಗೋಪುರ ದಿನದಿಂದ ದಿನಕ್ಕೆ ಬಿರುಕು ಬಿಡ್ತಾ ಇದೆ. ಯತೀಂದ್ರ ಬಳಿಕ ಇದೀಗ ಸಿಎಂ ಆಪ್ತಬಣ ಅಖಾಡಕ್ಕಿಳಿದಿದ್ದು ಮತ್ತೆ ದಲಿತ ಸಿಎಂ ದಾಳವನ್ನ ಹೂಡ್ತಾ ಇದೆ. ಅದಕ್ಕೆ ಬಲವಾದ ಕಾರಣವೂ ಇದೆ. ಈ ವರದಿ ನೋಡಿ. ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು. ನಾನೇ ಒಬ್ಬ ನಂಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿ ಅವರು ಸಂತೋಷ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲಾಸ್ಟ್ ಲೀಡರು. ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ. ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮತ್ತಾರ ಆಗಬೇಕನ್ನೋದು ಹೈಕಮಾಂಡ್ ತೀರ್ಮಾನ. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಕರ್ನಾಟಕ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಕೆಶಿ ಕನಸು ಇನ್ನೂ ಗಗನ ಕುಸುಮವಾಗಿಯೇ ಇದೆ. ಅತ್ತ ಹೈಕಮಾಂಡ್ ಸಿಎಂ ಬಿಕ್ಕಟ್ಟು ಪರಿಹರಿಸಲು ವಾಯ್ದೆಗಳ ಮೇಲೆ ವಾಯ್ದೆ ನೀಡುತ್ತಿದ್ರೆ, ಇತ್ತ ಸಿದ್ದರಾಮಯ್ಯನ ಬಣ ಫುಲ್ ಆಕ್ಟಿವ್ ಮೂಡ್ನಲ್ಲಿದೆ. ಒಬ್ಬರು ಮಾತನಾಡಿದ್ರೆ ನೋಟಿಸ್ ಕೊಡ್ತೀರಾ, ಗುಂಪಾಗಿ ದಾಳಿಗಳಿದ್ರೆ ಏನ್ ಮಾಡ್ತೀರಾ ಅಂತಿರೋ ಸಿಎಂ ಬಣ. ಡಿಕೆಶಿ ಹಳಿ ತಪ್ಪಿಸಲು ಮತ್ತೆ ದಲಿತ ಸಿಎಂ ಅಸ್ತ್ರ ಹೂಡಿಕೆ. ಕಾಂಗ್ರೆಸ್ನಲ್ಲಿ ಮತ್ತೆ ಕೇಳಿಸುತ್ತಿದೆ ದಲಿತ ಸಿಎಂ ಕೂಗು. ಸಿಎಂ ಬೆಂಬಲಿಗ ಸಚಿವರಿಂದ ಡಿಕೆಶಿ ವಿರುದ್ಧ ದಾಳ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಂದು ಹತ್ತಿರ 3 ವರ್ಷ ಆಗ್ತಿದೆ. ಸಿದ್ದರಾಮಯ್ಯ ದೇವರಾಜ ಅರಸು ದಾಖಲೆ ಮುರಿದು ಮತ್ತೊಂದು ಬಜೆಟ್ಗೆ ಸಿದ್ದರಾಗ್ತಿದ್ದಾರೆ. ಇನ್ನೇನೋ ಹೈಕಮಾಂಡ್ ಇಬ್ಬರನ್ನ ದೆಹಲಿ ಕರೆಯುತ್ತೆ ಅನ್ನುವಷ್ಟರಲ್ಲಿ ಸಿಎಂ ಬಣ ದಾಳಿಗಿಳಿದಿದೆ. ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರದು. ಇಷ್ಟು ದಿನ ಸುಮ್ಮನಿದ್ದ ಸಚಿವ ಮಹದೇವಪ್ಪ ಏಕಾಏಕಿ ಅಖಾಡಕ್ಕಿಳಿದಿದ್ದು ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ. ಸಿಎಂ ಬಣದ ಮತ್ತೊಬ್ಬ ಸಚಿವ ವೆಂಕಟೇಶ್ ಮಹದೇವಪ್ಪನವರೇ ಆಗ್ಲಿ ಅಂತ ಸ್ಟ್ರೈಟ್ ಬ್ಯಾಟ್ ಬೀಸಿದ್ದಾರೆ. ನಾನೇ ಒಬ್ಬ ನಂಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿ ಅವರು ಸಂತೋಷ. ಸಿಎಂ ಬಣದ ಸಚಿವರು ಡಿಕೆಶಿ ದಾರಿಗೆ ಅಡ್ಡಲಾಗಿ ಹೊಸ ದಾಳ ಉರುಳಿಸಿದ್ದು ಡಿಕೆಶಿಯ ಪಿತ್ತ ನೆತ್ತಿಗೇರಿದೆ. ಉಪಮುಖ್ಯಮಂತ್ರಿಗಳು ತಮ್ಮದೇ ಸ್ಟೈಲ್ನಲ್ಲಿ ಮಹದೇವಪ್ಪಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲಾಸ್ಟ್ ಲೀಡರು. ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ. ರಾಜ್ಯದಲ್ಲಿ ಎದ್ದಿರುವ ದಲಿತ ಸಿಎಂ ಚರ್ಚೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಬೇರೆಯದ್ದೇ ಕತೆ ಹೇಳ್ತಿದೆ. ಈಗ ಇದೆಲ್ಲ ವಿರೋಧ ಪಕ್ಷದವರು ಮಾಡ್ತಾ ಇರೋ ಕೆಲಸ. ಇದು ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ದಲಿತ ಸಿಎಂ ಕೂಗು. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಹೇಳಿಕೆ ಕುತೂಹಲಕಾರಿಯಾಗಿದೆ. ಸಿಎಂ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿರುವ ಸತೀಶ್ ದಲಿತ ಸಿಎಂ ಕೂಗಿಗೆ ಹೈಕಮಾಂಡ್ ನತ್ತ ಬೊಟ್ಟು ತೋರಿದ್ದಾರೆ. ನೋಡಿ, ಯಾರಾಗಬೇಕು ಬಿಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ತಿದ್ದೆ. ಅದು ನಮ್ಮ ಕೈ ಇಲ್ಲ. ಯಾರಾಗಬೇಕಾ, ಮುಂದುವರಿಬೇಕಾ, ಮತ್ತಾರ ಆಗಬೇಕನ್ನೋದು ಹೈಕಮಾಂಡ್ ತೀರ್ಮಾನ. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣ ನಮ್ಮವರೇ ಸಿಎಂ ಅಂತಿದ್ದಾರೆ. ಆದರೆ ದಲಿತ ಸಿಎಂ ಕೂಗಿನ ವಿಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಿನ್ನ ಹೇಳಿಕೆ ನೀಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಮೇಲೆ ವಿರಾಜಮಾನರಾದ ಮೇಲೆ ಡಿಕೆಶಿ ಕನಸಿನ ಗೋಪುರ ದಿನದಿಂದ ದಿನಕ್ಕೆ ಬಿರುಕು ಬಿಡ್ತಾ ಇದೆ. ಯತೀಂದ್ರ ಬಳಿಕ ಇದೀಗ ಸಿಎಂ ಆಪ್ತಬಣ ಅಖಾಡಕ್ಕಿಳಿದಿದ್ದು ಮತ್ತೆ ದಲಿತ ಸಿಎಂ ದಾಳವನ್ನ ಹೂಡ್ತಾ ಇದೆ. ಅದಕ್ಕೆ ಬಲವಾದ ಕಾರಣವೂ ಇದೆ. ಈ ವರದಿ ನೋಡಿ. ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು. ನಾನೇ ಒಬ್ಬ ನಂಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿ ಅವರು ಸಂತೋಷ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲಾಸ್ಟ್ ಲೀಡರು. ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ. ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮತ್ತಾರ ಆಗಬೇಕನ್ನೋದು ಹೈಕಮಾಂಡ್ ತೀರ್ಮಾನ. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ.
ಕರ್ನಾಟಕ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಕೆಶಿ ಕನಸು ಇನ್ನೂ ಗಗನ ಕುಸುಮವಾಗಿಯೇ ಇದೆ. ಅತ್ತ ಹೈಕಮಾಂಡ್ ಸಿಎಂ ಬಿಕ್ಕಟ್ಟು ಪರಿಹರಿಸಲು ವಾಯ್ದೆಗಳ ಮೇಲೆ ವಾಯ್ದೆ ನೀಡುತ್ತಿದ್ರೆ, ಇತ್ತ ಸಿದ್ದರಾಮಯ್ಯನ ಬಣ ಫುಲ್ ಆಕ್ಟಿವ್ ಮೂಡ್ನಲ್ಲಿದೆ. ಒಬ್ಬರು ಮಾತನಾಡಿದ್ರೆ ನೋಟಿಸ್ ಕೊಡ್ತೀರಾ, ಗುಂಪಾಗಿ ದಾಳಿಗಳಿದ್ರೆ ಏನ್ ಮಾಡ್ತೀರಾ ಅಂತಿರೋ ಸಿಎಂ ಬಣ. ಡಿಕೆಶಿ ಹಳಿ ತಪ್ಪಿಸಲು ಮತ್ತೆ ದಲಿತ ಸಿಎಂ ಅಸ್ತ್ರ ಹೂಡಿಕೆ. ಕಾಂಗ್ರೆಸ್ನಲ್ಲಿ ಮತ್ತೆ ಕೇಳಿಸುತ್ತಿದೆ ದಲಿತ ಸಿಎಂ ಕೂಗು. ಸಿಎಂ ಬೆಂಬಲಿಗ ಸಚಿವರಿಂದ ಡಿಕೆಶಿ ವಿರುದ್ಧ ದಾಳ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಂದು ಹತ್ತಿರ 3 ವರ್ಷ ಆಗ್ತಿದೆ. ಸಿದ್ದರಾಮಯ್ಯ ದೇವರಾಜ ಅರಸು ದಾಖಲೆ ಮುರಿದು ಮತ್ತೊಂದು ಬಜೆಟ್ಗೆ ಸಿದ್ದರಾಗ್ತಿದ್ದಾರೆ. ಇನ್ನೇನೋ ಹೈಕಮಾಂಡ್ ಇಬ್ಬರನ್ನ ದೆಹಲಿ ಕರೆಯುತ್ತೆ ಅನ್ನುವಷ್ಟರಲ್ಲಿ ಸಿಎಂ ಬಣ ದಾಳಿಗಿಳಿದಿದೆ. ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು, ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಇರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು, ಅದು ಗೊಂದಲ ಆಗಬಾರದು. ಇಷ್ಟು ದಿನ ಸುಮ್ಮನಿದ್ದ ಸಚಿವ ಮಹದೇವಪ್ಪ ಏಕಾಏಕಿ ಅಖಾಡಕ್ಕಿಳಿದಿದ್ದು ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ. ಸಿಎಂ ಬಣದ ಮತ್ತೊಬ್ಬ ಸಚಿವ ವೆಂಕಟೇಶ್ ಮಹದೇವಪ್ಪನವರೇ ಆಗ್ಲಿ ಅಂತ ಸ್ಟ್ರೈಟ್ ಬ್ಯಾಟ್ ಬೀಸಿದ್ದಾರೆ. ಮಹದೇವಪ್ಪ ನಂಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿ ಸಂತೋಷ. ಸಿಎಂ ಬಣದ ಸಚಿವರು ಡಿಕೆಶಿ ದಾರಿಗೆ ಅಡ್ಡಲಾಗಿ ಹೊಸ ದಾಳ ಉರುಳಿಸಿದ್ದು ಡಿಕೆಶಿಯ ಪಿತ್ತ ನೆತ್ತಿಗೇರಿದೆ. ಉಪಮುಖ್ಯಮಂತ್ರಿಗಳು ತಮ್ಮದೇ ಸ್ಟೈಲ್ನಲ್ಲಿ ಮಹದೇವಪ್ಪಗೆ ಕೌಂಟರ್ ಕೊಟ್ಟಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರು, ಅವರು ನಮ್ಮ ಲಾಸ್ಟ್ ಲೀಡರು. ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ. ರಾಜ್ಯದಲ್ಲಿ ಎದ್ದಿರುವ ದಲಿತ ಸಿಎಂ ಚರ್ಚೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಬೇರೆಯದ್ದೇ ಕತೆ ಹೇಳ್ತಿದೆ. ಈಗ ಇದೆಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ದಲಿತ ಸಿಎಂ ಕೂಗು. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಹೇಳಿಕೆ ಕುತೂಹಲಕಾರಿಯಾಗಿದೆ. ಸಿಎಂ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿರುವ ಸತೀಶ್ ದಲಿತ ಸಿಎಂ ಕೂಗಿಗೆ ಹೈಕಮಾಂಡ್ ನತ್ತ ಬೊಟ್ಟು ತೋರಿದ್ದಾರೆ. ನೋಡಿ, ಯಾರು ಆಗ್ಬೇಕು ಬಿಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ತಿದ್ದೆ. ಅದು ನಮ್ಮ ಕೈ ಇಲ್ಲ. ಯಾರು ಆಗ್ಬೇಕಾ, ಮುಂದುವರಿಬೇಕಾ, ಮತ್ತಾರ ಆಗ್ಬೇಕನ್ನೋದು ಹೈಕಮಾಂಡ್ ತೀರ್ಮಾನ. ಅದ್ರ ಬಗ್ಗೆ ನಾವೇನು ಹೇಳಲಿಕ್ಕಾಗಲ್ಲ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣ ನಮ್ಮವರೇ ಸಿಎಂ ಅಂತಿದ್ದಾರೆ. ಆದರೆ ದಲಿತ ಸಿಎಂ ಕೂಗಿನ ವಿಚಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಿನ್ನ ಹೇಳಿಕೆ ನೀಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ.